ಕತೆ ಇತ್ತು ಇದು ಮತ್ತು ತುಂಬ ವರ್ಷಗಳಿಂದ ಇದನ್ನು ಕನ್ಸೀವ್ ಮಾಡಿದ್ದೆ. ಮೈಂಡ್ ಬಂದಾಗ ಈ ಥರದ್ದು ಒಂದು ಕತೆ ಮಾಡಬೇಕಲ್ಲ ನಾವು ಅಂತ ಒಂದು ಪಾಯಿಂಟ್ ಅಷ್ಟೆ, ಒಂದು ಒಂದು ಸ್ಪಾರ್ಕ್ ಬಂದಿತ್ತು ಅವಾಗ. ಸೊ ಗ್ಯಾರಂಟಿನ ಇದು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ನನಗೆ ಗೊತ್ತು, ಅದು ಹಂಗೆ ಇಟ್ಕೊಂಡಿದ್ದೆ. ದೆನ್ ಐಶು ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆದರೆ ಇದನ್ನು ಯಾಕೆ ನಾವು ಮಾಡಬಾರ್ದು ಅಂತ ಅಂದ್ಕೊಂಡು, ಅದಾದಮೇಲೆ ಇದಕ್ಕೆ ಸ್ಕ್ರೀನ್ ಪ್ಲೇ ಮಾಡೋದು ದೊಡ್ಡ ಚಾಲೆಂಜ್ ಇತ್ತು ನನಗೆ. ಬಿಕಾಸ್ ಒಂದು ಒನ್ ಲೈನ್ ಅನ್ನೋದೇನಿತ್ತು ನಮಗೆ, ಸುಮ್ಮನೆ ಒನ್ ಲೈನ್ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥ ಒನ್ ಲೈನು, ಅದನ್ನು 2.5 ಗಂಟೆಗಳ ಕಾಲ ನಾವು ಅದನ್ನು ಎಲಾಬ್ರೇಟ್ ಮಾಡಬೇಕಲ್ವ, ದೊಡ್ಡ ಮಾಡಿ ಜನಗಳಿಗೆ ಇಷ್ಟ ಆಗೋ ಥರ ನಾವು ಮಾಡಬೇಕು ಅಂದಾಗ ದಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಅದ್ರಲ್ಲಿ ಕ್ಯಾರೆಕ್ಟರ್ಸ್ಗಳು ಯಾವ್ಯಾವ ಕ್ಯಾರೆಕ್ಟರ್ಗಳು ಬರುತ್ತೆ, ಹೇಗೆ ಏನು ಅಂತ ಅದನ್ನು ಕನ್ಸೀವ್ ಮಾಡೋಕ್ಕೆ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮೈ. ಓಕೆ. ಬಿಕಾಸ್ ನಾರ್ಮಲ್ ಕಮರ್ಷಿಯಲ್ ಪಿಕ್ಚರ್ ಆದರೆ ಮಾಡಿಬಿಡ್ಬೋದು, ಓಕೆ, ಒಂದು 15-20 ದಿವಸದಲ್ಲಿ ಕೂತ್ಕೊಂಡು ಕಥೆ ಮಾಡಿಬಿಡ್ಬೋದು. ಇದಕ್ಕೆ ಸ್ವಲ್ಪ ಏನೋ ಅಥೆಂಟಿಸಿಟಿನೂ ಬೇಕು, ಸ್ವಲ್ಪ ಜೊತೆಗೆ ಲಾಜಿಕಲಿ ಕರೆಕ್ಟಾಗಿರಬೇಕು. ನೀವು ಇದಕ್ಕೆ ಮುಂಚೆ ಹೇಳಿದಾಗೆ ನಾವು ಏನಂತಾರೆ ಪ್ರೀಚ್ ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಇವು ಜನ್ಸಿ ಗ್ರೂಪ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಗೊತ್ತು ಇರೋ ಯೂತ್ಗೆ ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತು, ಅವ್ರಿಗೆ ಆ್ಯಕ್ಚುಲಾಗಿ. ಬಟ್ ಒಂದೊಂದು ವಿಚಾರಗಳನ್ನ ಇದರಲ್ಲಿ ನಾವು ಸ್ಟ್ರೆಸ್ ಮಾಡಿದ್ದೀವಿ, ಅಂಡರ್ಲೈನ್ ಮಾಡಿದ್ದೀವಿ. ಸೊ ಇದು ಯಾವ ಜನ್ರೇಷನ್ ಯಾವಾಗ ಬಂದರೂ ದಿಸ್ ವಿಲ್ ಬಿ ಕಾಮನ್. ಇದು ಚೇಂಜ್ ಆಗಲ್ಲ. ಇದು ರಿಲೇಷನ್ಶಿಪ್ಸ್ ಅನ್ನೋದು ಚೇಂಜ್ ಆಗಲ್ಲ, ಸೆಂಟಿಮೆಂಟ್ಸ್ ಅನ್ನೋದು ಚೇಂಜ್ ಆಗಲ್ಲ, ವ್ಯಾಲ್ಯೂಸ್ ಅನ್ನೋದು ಚೇಂಜ್ ಆಗಲ್ಲ. ಬೇರೆ ಲೈಫ್ನಲ್ಲಿ ಬೇರೆ ಪ್ರೆಸೆಂಟೇಷನ್ಸ್ಗಳೆಲ್ಲ ಚೇಂಜ್ ಆಗ್ತಾ ಹೋಗ್ಬೋದು ಅನ್ನೋ ವಿಚಾರಗಳನ್ನ ಅಲ್ಲಲ್ಲಿ ಅಂಡರ್ಲೈನ್ ಮಾಡಿದ್ದೀವಿ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಡಿಫ್ರೆಂಟ್ ಲೈನ್.